ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದ ಸುಂಕದಕಲ್ಲು ಗ್ರಾಮ ಆಡಳಿತಾತ್ಮಕ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಕಾಣದೆ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದು, ಅದನ್ನು ಮಾದರಿ ಗ್ರಾಮವನ್ನಾಗಿಸಲು ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಭಗೀರಥ ಪ್ರಯತ್ನ ಆರಂಭಿಸಿದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ್ದು, ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಿವಾರಿಸಲು ಭರವಸೆ ನೀಡಿದ್ದಾರೆ. 25 ವರ್ಷಗಳಿಂದ ಹಕ್ಕುಪತ್ರ ಸಿಗದೆ ಸಂಕಷ್ಟದಲ್ಲಿದ್ದ ನಿವಾಸಿಗಳ ಅಳಲಿಗೆ ಸ್ಪಂದಿಸಿದ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಯಾವುದೇ ರೀತಿ ಇಲ್ಲಿ ಸ್ವಚ್ಛತೆ ಮತ್ತು ದೂರುಗಳು ಬಂದು ಹೋಗಿ ಅಲ್ಲೆಲ್ಲ ಡೀಟೇಲ್ಸ್ ಮಾಹಿತಿ ಪಡ್ಕೊಂಡ್ಬಿಟ್ಟು ವರದಿ ಸಬ್ಮಿಟ್ ಮಾಡಬೇಕು. ನಾಳೆ ಹಾಕ್ಬೇಕಿತ್ತು ಕೆಲಸ. ಸರ್ ನನಗೆ ಈಗ ಏನು ಶುಕ್ರವಾರದವರೆಗೂ ನನಗೆ ಟೈಮ್ ಕೊಡಿ. ಯಾಕಂದ್ರೆ ಈಗ ನನ್ನ ಗಮನಕ್ಕೆ ಬಂದಿದೆ, ನಿಮ್ಗೆ 25 ವರ್ಷದಿದೆ, ಆಕ್ರೋಶ ಈಗ ತೆಗಿಬೇಡ್ರಿ. ನನಗೆ 1 ವಾರ ಅರ್ಧಕ್ಕಿಂತ ಜಾಸ್ತಿ ಇದ್ರೆ SCP DSP ತಗೋಬಹುದು. ಆ ಥರ ಏನಾದರೂ ಎಲ್ಲ ಮಿಕ್ಸ್ ಅದಾವ ಸರ್. ಈಗ ನೋಡಿ, ನಾವು ಅಂದ್ಕೊಂಡ್ವಿ ಈಗ ಮೊನ್ನೆ ಒಂದು ಸ್ವಲ್ಪ ಅನುದಾನ ಹಾಕಿದ್ವಿ, 1 ಕೋಟಿ ಹಾಕಿದ್ರೆ ಒಂದು ಹಂತಕ್ಕೆ ಬರ್ತದೆ ಅಂದ್ಕೊಂಡ್ವಿ. ಸಾಕಾಗಲ್ಲ. ಈಗ ಈ ಬಾರಿ ಬಜೆಟಲ್ಲಿ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಈಗ ಮೇ ತಿಂಗಳಲ್ಲಿ ನಾವು ಮತ್ತೆ ಆಕ್ಷನ್ ಪ್ಲಾನ್ ಸಬ್ಮಿಟ್ ಕೊಡಬೇಕು. ಈ ತಿಂಗಳು ಕೂಡ ಈ ವರ್ಷ ಆಕ್ಷನ್ ಪ್ಲಾನ್ ಅನ್ಕೊಂಡು ಒಂದೊಂದು ಊರಿಗೆ ನಾನು ವಿಸಿಟ್ ಮಾಡಿದ್ರೆ ಅಲ್ಲ, ಒಂದು ಹೆಣ್ಮಕ್ಳ ಹತ್ರ ಬಯಸ್ಕೋಬೇಕು. ಅಷ್ಟೊಂದು ಬರೋದಿಲ್ವಾ? ಅಲ್ಲ, ನಿಜವಾಗ್ಲೂ ಹೇಳ್ತೀನಿ ನೋಡಿ, ಪಬ್ಲಿಕ್ ಇದ್ದೀರಿ, ಚಿಕ್ಕ ವಯಸ್ಸೈತೆ, ಗೊತ್ತಾಯ್ತಾ? ನೀವು ಬೇರೆ ಹೆಂಗೆ ಅಂದ್ಕೊಂಡಿದ್ರೂ ಸಾರ್ವಜನಿಕರು ಎಷ್ಟು ವಯಸ್ಸಾದ ಹೆಣ್ಮಕ್ಳು ಬಂದು ಅಷ್ಟು ಗೋಳಾಡ್ತಾರಲ್ಲ ರೀ. ಅಲ್ಲ, ಏನು ಮಾಡ್ತೀರಿ? ಸುಮ್ಮನೆ ಮಾಡ್ತೀರಿ. ನಾನೇನು ದಿನ ಬರ್ತೀನಿ.